ಅಮ್ಮ ಮಾಡೋ ಅಡುಗೆ ಅಂದರೆ ಪ್ರತಿಯೊಬ್ಬರಿಗೂ ಇಷ್ಟ. ನನಗೆ ಅಮ್ಮ ಮಾಡೋ ಸುರುಳಿ ಹೋಳಿಗೆ ಅಂದರೆ ತುಂಬ ಇಷ್ಟ. ಮೇ ಬಿ ನೀವು ಹೆಸರು ಕೇಳಿದ್ರೆ ಇಲ್ಲೋ ಗೊತ್ತಿಲ್ಲ. ಒಂದು ಸಾರಿ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನಿಮಗೆ ನಿಮ್ಮಮ್ಮ ಮಾಡೋ ಯಾವ ಅಡುಗೆ ಇಷ್ಟ ಅಂತ ಕಮೆಂಟ್ ಮಾಡಿ. ಮೈದಾ ಹಿಟ್ಟಿಗೆ ಫಸ್ಟ್ ಸ್ವಲ್ಪ ಎಣ್ಣೆ ಹಾಕ್ಕೋತಾ ಇದ್ದೀನಿ. ಎಣ್ಣೆ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಕಲಸಿ ಒಂದು ಸಾರಿ ಮುಟ್ಟಿಗೆ ಮಾಡಿ ನೋಡಿ. ಮುಟ್ಟಿಗೆ ಬಂತು ಅಂದರೆ ಎಣ್ಣೆ ಸಾಕು. ಅದಾದಮೇಲೆ ಹಾಲನ್ನು ಹಾಕಿ ಇದನ್ನು ಚೆನ್ನಾಗಿ ಕಲಿಸ್ಕೊಂಡು, ಪೂರಿ ಹಿಟ್ಟು ಕಲಿಸ್ಕೊತೀರಲ್ಲ ಸ್ವಲ್ಪ ಗಟ್ಟಿಯಾಗಿ ಆ ರೀತಿ ಕಲಸಿ ಇದನ್ನು 1 ಅವರ್ ಆಗೋಷ್ಟು ರೆಸ್ಟ್ ಮಾಡೋಕ್ಕೆ ಬಿಡ್ತಾ ಇದ್ದೀನಿ. ಒಂದು ಮಿಕ್ಸಿ ಜಾರ್ಗೆ ಗೋಡಂಬಿ ಬಾದಾಮಿನ ಗ್ರೈಂಡ್ ಮಾಡ್ಕೊಳ್ಳಿ. ಇನ್ನೊಂದು ಪಾತ್ರೆಗೆ ಸಕ್ಕರೆ ಪುಡಿ ಹಾಗೆ ಪುಟಾಣಿ ಪುಡಿ ಹಾಕ್ಕೋತಾ ಇದ್ದೀನಿ. ಗೋಡಂಬಿ ಬಾದಾಮಿ ಪೌಡರು, ಡ್ರೈ ಕೋಕೋನಟ್ ಪೌಡರು, ಇಲಾಚಿ ಪೌಡರ್ ಹಾಗೆ ಗಸಗಸಿನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಸಿ ಇಟ್ಕೊಳ್ಳಿ. ಅದಾದಮೇಲೆ ಕಣಕ ತೊಗೊಂಡು ಉಳ್ಳಿ ಮಾಡಿ ಇಟ್ಕೊತಾ ಇದ್ದೀವಿ. ಫಸ್ಟೇ ಉಳ್ಳಿ ಮಾಡೋದಾದಮೇಲೆ ಇದನ್ನು ಚಪಾತಿ ರೀತಿ ಲಟ್ಸ್ಕೋಬೇಕಾಗುತ್ತೆ. ಫುಲ್ ದಪ್ಪ ಇರಬಾರ್ದು, ಫುಲ್ ತೆಳ್ಳಗೂ ಇರಬಾರ್ದು, ಮೀಡಿಯಮ್ ಆಗಿ ಪೂರಿ ಸೈಜ್, ದೊಡ್ಡ ಪೂರಿ ಸೈಜ್ ಇದನ್ನು ಲಟ್ಸಿ ಇಟ್ಕೊತಾ ಇದ್ದೀನಿ. ಎಲ್ಲನೂ ಒಂದೇ ಸರಿ ಲಟ್ಸಿ ಇಟ್ಕೊಂಡ್ಬಿಟ್ಟು ಕಾದಿರೋ ಎಣ್ಣೆಗೆ ಇದನ್ನು ಹಾಕ್ಕೊಂಡು ಬೇಗ ಬೇಗ ತಿರುಗಿಸಿ ಹಾಕ್ಕೊಳ್ಳಿ. ಇದನ್ನು ರಫ್ ಆಗಕ್ಕೆ ಬಿಡಬೇಡಿ. ತಿರುಗಿಸಿ ಹಾಕ್ಕೊಂಡು ಒಂದು ಪ್ಲೇಟಿಗೆ ಹಾಕಿ ಆಲ್ರೆಡಿ ಮಾಡಿಟ್ಕೊಂಡಿರೋ ಪೌಡರ್ನ ಇದಕ್ಕೆಲ್ಲ ಸ್ಪ್ರೆಡ್ ಮಾಡಿಬಿಟ್ಟು 2 ಸೈಡ್ ಈ ರೀತಿ ಸುರುಳಿ ಥರ ಸುತ್ತಿದ್ರೆ ಸುರುಳಿ ಹೋಳಿಗೆ ರೆಡಿ ಆಗುತ್ತೆ. ಟ್ರೈ ಮಾಡಿ.